ಆರತಿ ರಾತ್ರಿ 8 ಗಂಟೆಗೆ ಆಫೀಸ್ನಿಂದ ಹೊರಡುವ ಮುನ್ನ ಜಗದೀಶ್ಗೆ ಫೋನ್ ಮಾಡಿದ್ದಳು. ನಾನು ಈಗ ಹೊರಡ್ತಾ ಇರುವೆ, ನೀನು ಮನೆಗೆ ಹೊರಟಾಯ್ತಾ? ಹೌದು, ನಾನು ಬೇಗ ಫ್ರೀಯಾದೆ, ನೇರವಾಗಿ ಮನೆಗೆ ಬಂದುಬಿಟ್ಟೆ. ಡಿನ್ನರ್ಗೆ ಏನ್ ಮಾಡೋದು? ಏನಾದರೂ ಮಾಡೋಕ್ಕೆ ಆಗುತ್ತಾ ಅಥವಾ ಆರ್ಡರ್ ಮಾಡಬೇಕಾ? ನಾನಿನ್ನು ಮನೆ ತಲುಪೋಕೆ 1 ಗಂಟೆ ಆದರೂ ಆಗುತ್ತೆ. ಆರ್ಡರ್ ಮಾಡಿಬಿಡು, ನನಗೂ ಏನನ್ನು ಮಾಡುವ ಮೂಡಿಲ್ಲ. ಮತ್ತು ಐಸ್ ಕ್ರೀಮ್ ಕೂಡ ಮುಗ್ದಿದೆ, ಅದನ್ನು ಆರ್ಡರ್ ಮಾಡು. ಆರತಿ ಫೋನ್ ಕಟ್ ಮಾಡಿದ್ಲು. ಆವತ್ತಿನ ದಿನ ಬಹಳ ಬ್ಯುಸಿಯಾಗಿತ್ತು. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಹಳ ದಣಿದಿದ್ದಳು. ಈಗಲೂ ಅವಳ ಮನಸ್ಸಿನಲ್ಲಿ ಏನೇನೋ ಸಂಚಲನ ನಡೀತಾ ಇತ್ತು. ಜಗದೀಶ್ ಹಾಗೂ ಆರತಿ ಒಂದೇ ಆಫೀಸ್ನಲ್ಲಿ ಬೇರೆ ಬೇರೆ ಡಿವಿಷನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆರತಿ ಮೈಸೂರಿನವಳು. ಕಳೆದ 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಜಗದೀಶ್ಗಿಂತ ಉನ್ನತ ಹುದ್ದೆಯಲ್ಲಿದ್ದಾಳೆ. ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಲೀಡ್ ಮಾಡ್ತಾ ಇದ್ದಾಳೆ. ಅವಳು ಕಳೆದ 1 ವರ್ಷದಿಂದ ಜಗದೀಶ್ನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಾಳೆ. ಇಬ್ರೂ ಒಂದು ಮೀಟಿಂಗ್ನಲ್ಲಿ ಭೇಟಿಯಾಗಿದ್ರು. ಜಗದೀಶ್ ರಾಯಚೂರು ಕಡೆಯವನು. ಇಬ್ರೂ ಮನಸಾರೆ ಫ್ಲಾಟ್ ಶೇರ್ ಮಾಡ್ತಾ ಇದ್ದಾರೆ ಮತ್ತು ಕೆಲಸಗಳನ್ನು ಹಂಚಿಕೊಂಡು ಮಾಡ್ತಾರೆ. ಎರಡೂ ಕುಟುಂಬದವರಿಗೆ ಇವರಿಬ್ಬರು ಲಿವ್ ಇನ್ನಲ್ಲಿರುವ ಸಂಗತಿ ತಿಳಿದಿಲ್ಲ. ಆರತಿಗೆ ಜಗದೀಶನ ಮುಕ್ತ ಸ್ವಭಾವ ಇಷ್ಟ ಆಗ್ತಾ ಇತ್ತು. ಜಗದೀಶ್ಗೆ ಆರತಿಯ ಹೊಣೆಗಾರಿಕೆಯ ಸ್ವಭಾವ ಬಹಳ ಇಷ್ಟವಾಗ್ತಾ ಇತ್ತು. ಇಬ್ರೂ ಭಿನ್ನ ಸ್ವಭಾವದವರು, ಆದರೆ ಒಬ್ಬರು ಇನ್ನೊಬ್ಬರನ್ನು ಇಷ್ಟಪಡ್ತಾರೆ. ಆದರೆ ಇತ್ತೀಚೆಗೆ ಅವಳು ಜಗದೀಶ್ನ ಬಗ್ಗೆ ಎಷ್ಟು ಆಳವಾಗಿ ಯೋಚಿಸಲು ಶುರು ಮಾಡಿದ್ದಾಳೆಂದರೆ ಅದರ ಬಗ್ಗೆ ಅವಳಿಗೆ ಬಹಳ ಖೇದವಾಗುತ್ತಿತ್ತು. ಈ ಮುಂಚೆ ಅವಳಿಗೆ ಇದರ ಬಗ್ಗೆ ಗಮನವೇ ಇರಲಿಲ್ಲ. ಅಷ್ಟರಲ್ಲಿಯೇ ಆಕೆಗೆ ತಾಯಿ ವಿಶಾಲಮ್ಮನ ಫೋನ್ ಬಂತು. ದಿನಕ್ಕೆ 1 ಸಲವಾದರೂ ಅಮ್ಮನ ಫೋನ್ ಬರ್ತಾ ಇತ್ತು. ಮಾತು ಮುಗಿಸಿ ಆರತಿ ಡಿನ್ನರ್ಗೆ ಆರ್ಡರ್ ಮಾಡಿದಳು. ಅವಳು ಮನೆ ತಲುಪಿದಾಗ ಜಗದೀಶ್ ಯಾವುದೋ ಸಿನಿಮಾ ನೋಡೋದ್ರಲ್ಲಿ ಮಗ್ನನಾಗಿದ್ದ. ಅವಳು ಫ್ರೆಶ್ ಆಗಿ ಹಾಸಿಗೆ ಮೇಲೆ ಹಾಗೆ ಹೊರಗಿದಳು. ಅಷ್ಟರಲ್ಲಿ ಆರ್ಡರ್ ಮಾಡಿದ ಊಟ ಬಂದಿತು. ಜಗದೀಶ್, ನೀನೇ ಊಟ ಬಡಿಸು, ತಟ್ಟೆ ಚಮಚ ತೆಗೆದುಕೊಂಡು ಬಾ ಎಂದಳು ಆರತಿ. ಪ್ಲೀಸ್, ಇವತ್ತು ನೀನೇ ಊಟ ಬಡಿಸು, ಸಿನಿಮಾ ಬಿಟ್ಟು ಬರುವ ಮನಸ್ಸಾಗ್ತಾ ಇಲ್ಲ ಎಂದು ಹೇಳುತ್ತಾ ಆರತಿಯತ್ತ ಒಂದು ಫ್ಲೈಯಿಂಗ್ ಕಿಸ್ ಕಳುಹಿಸಿದ. ಆರತಿ ಮುಗುಳ್ನಕ್ಕಳು. ಇಬ್ರು ಸೇರಿ ಡಿನ್ನರ್ ಮುಗಿಸಿದರು. ಸಿನಿಮಾ ಮುಗಿತಾ ಇದ್ದಂತೆ ಜಗದೀಶ್ ಮಲಗಲು ಬಂದ. ಆರತಿ ಮಲಗಿಕೊಂಡೇ ಮೊಬೈಲ್ನಲ್ಲಿ ಏನನ್ನು ನೋಡ್ತಾ ಇದ್ಲು. ಜಗದೀಶ್ ಅವಳ ಸಮೀಪವೇ ಮಲಗಿಕೊಂಡು ಅವಳನ್ನು ತನ್ನ ಬಾಹುಗಳಲ್ಲಿ ಬಳಸಿದ. ಆರತಿ ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು, ಹೇಗಿತ್ತು ಈ ದಿನ ಎಂದು ಕೇಳಿದಳು. ಬೋರ್. ಯಾಕೆ? ಆರತಿ ಚಕಿತಳಾಗಿ ಕೇಳಿದಳು. ಇವತ್ತು ಬಹಳಷ್ಟು ಕೆಲಸ ಮಾಡಬೇಕಾಗಿ ಬಂತು. ಅದರಲ್ಲಿ ತಪ್ಪೇನಿದೆ? ಆರತಿ, ನನಗೆ ಕೆಲಸ ಮಾಡಲು ಮನಸ್ಸೇ ಇರಲ್ಲ. ಬರೀ ವಿಶ್ರಾಂತಿ ಪಡೆಯಬೇಕೆಂದು ಅನಿಸ್ತಾ ಇರುತ್ತದೆ. ಮನೆಯಲ್ಲೂ ಕೂಡ ನನಗೆ ಎಲ್ಲರೂ ಮೈಗಳ್ಳ ಎನ್ನುತ್ತಿರುತ್ತಾರೆ ಎಂದ ಜಗದೀಶ್ ನಗುತ್ತಾ. ನನ್ನ ಮನಸ್ಸು ಯಾವಾಗಲೂ ಆರಾಮವಾಗಿ ಇರಲು ಬಯಸುತ್ತೆ, ಇಲ್ಲ ನಿನ್ನನ್ನು ಪ್ರೀತಿಸಬೇಕು ಎಂದು ಯೋಚಿಸ್ತಾ ಇರುತ್ತದೆ ಎಂದು ಕೀಟಲೆ ದನಿಯಲ್ಲಿ ಹೇಳಿದ. ಆದರೆ ಡಿಯರ್, ಬರೀ ಆರಾಮವಾಗಿ ವಿಶ್ರಾಂತಿ ಪಡೆಯುವುದರಿಂದ ಅಥವಾ ನನ್ನನ್ನು ಪ್ರೀತಿಸುವುದರಿಂದ ಜೀವನ ನಡೆಯದು. ಹಾಗೆ ನಡೀತಾ ಇರುತ್ತೆ ಬಿಡು. ಹಾಗೆ ನೋಡಿದರೆ ನಿನ್ನ ಸಂಬಳ ನನಗಿಂತ ಹೆಚ್ಚು. ಅದರಿಂದ ನಮ್ಮ ಮನೆ ಸುಸೂತ್ರವಾಗಿ ನಡೆಯುತ್ತೆ. ಅದರಲ್ಲೂ ನೀನು ನಿಮ್ಮ ಅಪ್ಪ ಅಮ್ಮನ ಏಕೈಕ ಪುತ್ರಿ. ಅಲ್ಲಿರುವುದೆಲ್ಲ ನಿನ್ನದೇ ತಾನೆ. ನಾವು ಮದುವೆಯಾಗೋಣ, ಬಹಳ ಖುಷಿಯಿಂದ ಇರಬಹುದು ಎಂದು ಹೇಳುತ್ತಾ ಜಗದೀಶ್ ಅವಳಿಗೆ ಇನ್ನಷ್ಟು ನಿಕಟನಾದ. 2 ಯುವ ಹೃದಯಗಳ ಮಿಡಿತ ಜೋರಾಗಿ ಬಡಿದುಕೊಳ್ಳತೊಡಗಿದಾಗ ಉಳಿದ ಸಂಗತಿಗಳಿಗೆ ಜಾಗವಾದರೂ ಎಲ್ಲಿರುತ್ತದೆ? ಎಲ್ಲವನ್ನು ಮರೆತು ಇಬ್ಬರು ಒಬ್ಬರಲ್ಲೊಬ್ಬರು ಕಳೆದು ಹೋದರು. ಮುಂದಿನ ಕೆಲವು ದಿನಗಳು ಹೀಗೆಯೇ ಕಳೆದು ಹೋದವು. ಇಬ್ಬರು ಗಂಡ ಹೆಂಡತಿ ಆಗಿರಲಿಲ್ಲ. ಆದರೆ ಲಿವ್ ಇನ್ನಲ್ಲಿ ಇರುವವರು ಗಂಡ ಹೆಂಡತಿಯರ ಹಾಗೆ ಇರುತ್ತಾರೆ. ಅವರ ಸಂಬಂಧದ ಮೇಲೆ ಯಾವುದೇ ಮುದ್ರೆ ಹಾಕಿರೋದಿಲ್ಲ, ಆದರೆ ಸಂಬಂಧವಂತೂ ಇದ್ದೇ ಇರುತ್ತದೆ. ಒಂದಿಷ್ಟು ಮನಸ್ತಾಪ, ಬಳಿಕ ಒಬ್ಬರನ್ನೊಬ್ಬರು ರಮಿಸುವುದು, ಮತ್ತೆ ಹೀಗಾಗುವುದಿಲ್ಲ ಎಂದು ಹೇಳುವುದು ನಡೆದೇ ಇರುತ್ತದೆ. ಆದರೆ ಆರತಿಗೆ ಇತ್ತೀಚೆಗೆ ಕೆಲವು ವಿಷಯಗಳು ಅವಳನ್ನು ಯೋಚನೆಗೆ ಈಡು ಮಾಡಿದ್ದವು. ವಿಷಯ ಅಷ್ಟೇನೂ ಗಂಭೀರವಾಗಿಲ್ಲವಾದರೂ ಆ ಕಡೆ ಗಮನ ಹೋಗದೇ ಇರಲಿಲ್ಲ. ಎಲ್ಲ ಖರ್ಚುಗಳು ಆರತಿಯ ಜವಾಬ್ದಾರಿಯಾಗಿದ್ದವು. ಎಲ್ಲ ಬಿಲ್ಲುಗಳು, ಆಹಾರ ಪದಾರ್ಥಗಳ ಖರ್ಚು, ಫ್ಲ್ಯಾಟ್ನ ಬಾಡಿಗೆಯನ್ನು ಜಗದೀಶ್ ಕಳೆದ ಕೆಲವು ತಿಂಗಳಿನಿಂದ ಕಟ್ಟಿರಲಿಲ್ಲ. ಈ ವಿಷಯವನ್ನು ಪ್ರಸ್ತಾಪಿಸಿದಾಗಲೆಲ್ಲ ಅವನು ಸಹಜವಾಗಿಯೇ ಹೇಳ್ತಾ ಇದ್ದ, ನೀನಂತೂ ನನಗಿಂತ ಹೆಚ್ಚು ಗಳಿಸ್ತಾ ಇರುವೆ, ನನ್ನ ಬಳಿ ಪ್ರೀತಿಯೊಂದೇ ಇರುವುದು.
ಜಗದೀಶ್ನ ಸಂಬಳ ಬಹಳ ಕಡಿಮೆ ಇದೆ ಎಂದೇನಿರಲಿಲ್ಲ. ಆ ಬಗ್ಗೆ ಆರತಿ ಅವನಿಗೆ ಏನೇನೋ ಹೇಳಬೇಕು ಅಂದುಕೊಂಡಿದ್ದಳು. ಆದರೆ ಹೇಳಲು ಆಗ್ತಾ ಇರಲಿಲ್ಲ. ಯಾಕಂದರೆ ಅವಳು ಅವನನ್ನು ಗಾಢವಾಗಿ ಪ್ರೀತಿಸ್ತಾ ಇದ್ಲು. ಹಾಗಾಗಿ ಹಣದ ಬಗ್ಗೆ ಕೇಳಲು ಸಂಕೋಚ. ಒಂದಿನ ಮದುವೆ ಆಗುವುದೇ ಇದೆ, ಆಗ ಏನು ವ್ಯತ್ಯಾಸವಾಗುತ್ತದೆ ಎಂದು ಅವಳು ಯೋಚಿಸ್ತಾ ಇದ್ಲು. ಅವಳು ಮನಸ್ಸಿನಲ್ಲಿ ಒಂದಿಷ್ಟು ಅಲರ್ಟ್ ಆಗ್ತಾ ಇದ್ಲು. ಹೀಗೆಯೇ 6 ತಿಂಗಳು ಕಳೆದವು. ಈ ಅವಧಿಯಲ್ಲಿ ಅವಳು ಗಮನಿಸಿದ್ದೇನೆಂದರೆ, ಜಗದೀಶ್ ತನ್ನೂರಿಗೆ ಹೋದಾಗಲೆಲ್ಲ ಅಲ್ಲಿಂದ ಒಂದೇ ಒಂದು ಕಾಲ್ ಕೂಡ ಮಾಡ್ತಾ ಇರಲಿಲ್ಲ. ತನಗೆ ಯಾವುದೇ ಸಂಬಂಧ ಇಲ್ಲ ಎಂಬುವಂತೆ ಇರ್ತಾ ಇದ್ದ. ಅದೊಂದು ದಿನ ಆರತಿಗೆ ಸಹೋದ್ಯೋಗಿ ರವಿ ಅವಳಿಗೆ ಒಂದು ವಿಷಯ ತಿಳಿಸಿದ. ಜಗದೀಶ್ ತನ್ನ ತಾಯಿ ತಂದೆಯರ ಇಷ್ಟದ ಒಬ್ಬ ಹುಡುಗಿಯನ್ನು ಮದುವೆಯಾಗಲು ತಯಾರಾಗಿದ್ದಾನೆ ಎಂಬುದೇ ಆ ಆಘಾತಕಾರಿ ವಿಷಯವಾಗಿತ್ತು. ಆ ಕಾರಣದಿಂದ ಇತ್ತೀಚೆಗೆ ಅವನು ತನ್ನೂರಿಗೆ ಹೆಚ್ಚೆಚ್ಚು ಹೋಗ್ತಾ ಇದ್ದಾನೆ ಎಂಬುದು ಖಾತ್ರಿಯಾಯಿತು. ಆರತಿಗೆ ಇದು ಆಘಾತಕಾರಿ ವಿಷಯವೇ ಆಗಿತ್ತು. ಅವಳು ಒಬ್ಬಳೇ ಕುಳಿತು ಸಾಕಷ್ಟು ಹೊತ್ತು ರೋಧಿಸಿದಳು. ಜಗದೀಶ್ನನ್ನು ಅವಳು ತನ್ನ ಸಂಗಾತಿ ಎಂದೇ ಭಾವಿಸಿದ್ದಳು. ಅವಳಿಗೆ ಬಹಳ ದುಃಖವಾಗಿತ್ತು. ಆದರೆ ಅವಳು ಇಂದಿನ ಕಾಲದ ಧೈರ್ಯಶಾಲಿ, ಸ್ವಾವಲಂಬಿ, ಇಂಟೆಲಿಜೆಂಟ್ ಹುಡುಗಿಯಾಗಿದ್ಲು. ಸಾಕಷ್ಟು ಹೊತ್ತು ಮನಸ್ಸು ಹಗುರ ಮಾಡಿಕೊಂಡ ಬಳಿಕ ಅವಳು ಯೋಚಿಸತೊಡಗಿದಳು. ಜಗದೀಶ್ನ ಸತ್ಯಾಸತ್ಯತೆ ಮೊದಲೇ ಗೊತ್ತಾಗಿದ್ದು ಒಳ್ಳೆಯದಾಯಿತು. ತಾನೇ ಎಲ್ಲ ಖರ್ಚು ನಿಭಾಯಿಸ್ತಾ ಇದ್ಲು. ಸರಿ, ಈಗ ಹೇಗೂ ಬ್ರೇಕಪ್ ಆಗ್ತಾ ಇದೆ, ಆದದ್ದು ಒಳ್ಳೆಯದೇ ಆಯಿತು. ಜಗತ್ತಿನಲ್ಲಿ ಅದೆಷ್ಟೋ ಹುಡುಗಿಯರಿಗೆ ಹೀಗಾಗ್ತಾ ಇರಬಹುದು. ಇಂಥ ಒಬ್ಬ ಚಾಲಾಕಿ ಹುಡುಗನಿಗಾಗಿ ತಾನು ಮತ್ತೆ ಅಳುವುದಿಲ್ಲ. ಮತ್ತೊಮ್ಮೆ ತನ್ನ ಲೈಫನ್ನು ಶುರು ಮಾಡ್ತೀನಿ ಎಂದುಕೊಂಡಳು. ಜಗದೀಶ್ ಬೆಂಗಳೂರಿಗೆ ವಾಪಸ್ ಬಂದಾಗ ಮಧ್ಯಾಹ್ನ ಊಟದ ಸಮಯದಲ್ಲಿ ಅವನನ್ನು ಕ್ಯಾಂಟೀನ್ಗೆ ಬರಲು ಹೇಳಿ ನೇರವಾಗಿಯೇ ಮಾತು ಆರಂಭಿಸಿದಳು. ನೋಡು ಜಗದೀಶ್, ನನಗೆ ಸುತ್ತಿ ಬಳಸಿ ಮಾತನಾಡೋದು ಇಷ್ಟವಿಲ್ಲ. ನೇರವಾಗಿಯೇ ವಿಷಯಕ್ಕೆ ಬರ್ತೀನಿ. ಇನ್ಮುಂದೆ ನಾನು ನಿನ್ನ ಜೊತೆಗೆ ಇರುವುದಿಲ್ಲ ಎಂದಳು. ಜಗದೀಶ್ ಆಶ್ಚರ್ಯದಿಂದ ಏನಾಯಿತು ಎಂದ. ನಾನು ಇನ್ನಷ್ಟು ಮೂರ್ಖಳಾಗಲು ಇಷ್ಟಪಡುವುದಿಲ್ಲ. ನೀನು ನಿನ್ನ ತಂದೆ ತಾಯಿ ಹೇಳಿದ ಹುಡುಗಿಯ ಜೊತೆ ಮದುವೆಯಾಗಿ ನೆಮ್ಮದಿಯಿಂದ ಇರು. ನನಗೇನೂ ಸಮಸ್ಯೆ ಇಲ್ಲ. ನಾನು ನಿನ್ನ ಜೊತೆಗೆ ಇದ್ದು ಸಾಕಷ್ಟು ಆರ್ಥಿಕ ಹಾನಿ ಅನುಭವಿಸಿರುವೆ. ನಾನು ಇನ್ಮುಂದೆಯೂ ನಿನ್ನನ್ನು ಪೋಷಿಸುವಷ್ಟು ಮೂರ್ಖಳೇನೂ ಅಲ್ಲ. ನಿನ್ನ ಮದುವೆಯಾಗುವ ತನಕ ನಾನು ನಿನ್ನ ಅವಶ್ಯಕತೆ ನೀಗಿಸುವ ವಸ್ತು ಆಗೋದಿಲ್ಲ. ಈಗ ಹೇಳು, ನಾನೇ ಹೊಸ ಫ್ಲ್ಯಾಟ್ ಹುಡುಕಿಕೊಳ್ಳಬೇಕಾ ಅಥವಾ ನೀನೇ ಹುಡುಕಿಕೊಳ್ತೀಯಾ? ಜಗದೀಶನ ಮುಖ ಅವಮಾನದಿಂದ ಕಪ್ಪಗಾಯಿತು. ಆದರೂ ಅವನು ಸುಧಾರಿಸಿಕೊಂಡು ಹೇಳಿದ, ನಾನೇ ಹೊರಟು ಹೋಗ್ತೀನಿ. ಸರಿ, ನಾಳೆ ಶನಿವಾರವೇ. ಸಾಧ್ಯವಾದರೆ ನೀನು ಬೇರೆ ಕಡೆ ಶಿಫ್ಟ್ ಆಗು. ನಾನು ವೀಕೆಂಡ್ಗೆ ಮೈಸೂರಿಗೆ ಹೋಗ್ತಾ ಇರುವೆ. ನಾನಲ್ಲಿಂದ ವಾಪಸ್ಸಾಗುವ ತನಕ ನಿನ್ನೆಲ್ಲ ಸಾಮಾನುಗಳನ್ನು ವಾಪಸ್ ತೆಗೆದುಕೊಂಡು ಹೋಗು ಎಂದಳು. ಆರತಿ ಸಂಜೆ ಆಫೀಸ್ ಕೆಲಸ ಮುಗಿಸಿ ನೇರ ಮೈಸೂರಿನ ಬಸ್ ಹತ್ತಿದಳು. ರಾಜಹಂಸ ಆರಾಮದಾಯಕ ಸೀಟಿಗೆ ಹೊರಗೆ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಂಡು ಉದಾಸಳಾಗುತ್ತಿದ್ದಳು. ಅದರ ಜೊತೆಗೆ ಅವಳು ಜೀವನದಲ್ಲಿ ಮುಂದೆ ಸಾಗಲು ತನ್ನನ್ನು ತಾನು ಸಂಭಾಳಿಸಿಕೊಳ್ಳತೊಡಗಿದಳು. ಅವಳ ಕಣ್ಣುಗಳು ಅದೆಷ್ಟೋ ಸಲ ತುಂಬಿ ಬಂದವು. ಮನಸ್ಸು ಗಲಿಬಿಲಿಗೊಂಡಿತು. ಆದರೆ ಜಗದೀಶ್ನ ಚಾಣಾಕ್ಷ ಬುದ್ಧಿಯನ್ನು ಅವಳು ಅದೆಷ್ಟೋ ದಿನಗಳಿಂದ ನೋಡುತ್ತಾ ಬಂದಿದ್ದಳು. ಮನಸ್ಸಿಗೆ ಬಹಳ ಕಸಿವಿಸಿಯಾಗುತ್ತಿತ್ತು. ಆದರೆ ಅವಳ ಒಳಮನಸ್ಸು ಮಾತ್ರ ಏನಾಗ್ತಾ ಇದೆಯೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಎಂದು ಸಮಾಧಾನ ಹೇಳ್ತಾ ಇತ್ತು. ಮದ್ದೂರು ಮಂಡ್ಯ ದಾಟುವ ಹೊತ್ತಿಗೆ ಅವಳ ಹೃದಯ ಕೂಡ ಅವಳ ಮೆದುಳಿಗೆ ಜೊತೆ ಕೊಡಲು ಶುರು ಮಾಡಿತ್ತು. ಒಬ್ಬ ದುರಾಸೆಯ ಮೈಗಳ್ಳ ವ್ಯಕ್ತಿಯ ಸಂಗ ತೊರೆದದ್ದು ಒಳ್ಳೆಯದೇ ಆಯಿತು ಎಂದು ಅವಳ ಒಳಮನಸ್ಸು ಮೆದುಳಿಗೆ ಸ್ಪಷ್ಟಪಡಿಸ್ತಾ ಇತ್ತು. ಮೈಸೂರು ತಲುಪಿ ಆತ್ಮವಿಶ್ವಾಸದ ನಡಿಗೆಯೊಂದಿಗೆ ಮನೆ ತಲುಪಿ ತಾಯಿಯ ಬಾಹುಗಳಲ್ಲಿ ತನ್ನನ್ನು ಒಪ್ಪಿಸಿಕೊಂಡಳು. ಅಮ್ಮ ಎಂದೆಂದು ಅಮ್ಮನೇ. ಮಗಳ ಉದಾಸ ಮುಖ ನೋಡಿ ಅವರಿಗೆ ಅರ್ಥ ಆಯಿತು. ಪ್ರತಿ ಸಲ ಬೆಳಿಗ್ಗೆ ಬರುವಾಗ ಪ್ರಸನ್ನ ಮುಖದಿಂದ ಬರ್ತಾ ಇದ್ಲು. ಇಂದು ರಾತ್ರಿಯೇ ಉದಾಸ ಮುಖ ಹೊತ್ತು ಬಂದಿದ್ದಳು. ಆದರೂ ಅವರು ಅವಳ ಬಳಿ ಏನನ್ನೂ ಕೇಳಲು ಹೋಗಲಿಲ್ಲ. ಅಪ್ಪ ಮಾತ್ರ ಮಗಳನ್ನು ಸ್ವಾಗತಿಸುತ್ತಾ, ನಿನ್ನ ಪ್ರಯಾಣ ಸುಖಕರವಾಗಿತ್ತೇನಮ್ಮ ಎಂದು ಕೇಳಿದರು. ಊಟ ಮಾಡಿದ ಬಳಿಕ ಆರತಿ, ಅಮ್ಮ ತುಂಬ ದಣಿವಾಗಿದೆ, ನಾನು ಮಲಗಿಕೊಳ್ತೀನಿ ಎಂದು ಹೇಳಿ ಮಲಗಲು ಹೋದ್ಲು. ಶನಿವಾರ ಭಾನುವಾರದಂದು ಅವಳು ಎಂದಿನಂತೆ ತನ್ನ ಅಪ್ಪ ಅಮ್ಮನ ಜೊತೆ ಕಳೆದಳು. ಮೂವರು ಸೇರಿ ಹೊರಗಡೆ ಸುತ್ತಾಡಿದರು. ಅಲ್ಲಿಯೇ ಊಟ ತಿಂಡಿ ಮಾಡಿದರು. ಅಮ್ಮ ಆರತಿಗಾಗಿ ವಿಶೇಷ ತಿಂಡಿಗಳನ್ನು ಮಾಡಿದರು. ಮಗಳ ಕುಂದಿದ ಮುಖ ಕಂಡು ಅಮ್ಮ ಒಂದೆರಡು ಬಾರಿ ಕೇಳಿಯೇ ಬಿಟ್ರು. ಆರತಿ, ಎಲ್ಲ ಸರಿ ಇದೆ ತಾನೆ? ಆಫೀಸ್ನಲ್ಲಿ ಕೆಲಸದ ಒತ್ತಡ ಇದೆಯಾ? ಇಲ್ಲ ಅಮ್ಮ, ಎಲ್ಲ ಸರಿ ಇದೆ ಎಂದಳು. ಅಮ್ಮ ತಿಳುವಳಿಕೆಯುಳ್ಳವರು. ಅವರಿಗೆ ಅರ್ಥ ಆಯಿತು. ಅವಳು ಈಗ ತನ್ನ ಮನಸ್ಸಿನ ಮಾತನ್ನು ಹೇಳುವ ಮೂಡ್ನಲ್ಲಿಲ್ಲ.
ಅವಳಿಗೆ ಯಾವಾಗ ಸರಿ ಎನಿಸುತ್ತೋ ಆಗ ಹೇಳ್ತಾಳೆ ಎಂದು ಭಾವಿಸಿದರು. ಅವರ ಅನ್ಯೋನ್ಯತೆ ಬಹಳ ಗಾಢವಾಗಿತ್ತು. ಭಾನುವಾರ ಸಂಜೆಯೇ ಅವಳು ಬೆಂಗಳೂರಿಗೆ ಹೊರಡಲು ಪ್ಯಾಕಿಂಗ್ ಮಾಡಿಕೊಳ್ಳಲು ಆರಂಭಿಸಿದಳು. ಹೊರಡುವುದಕ್ಕಿಂತ ಸ್ವಲ್ಪ ಮೊದಲು ತಂದೆ ಸಂಜೀವಯ್ಯ, ಆರ್ತಿ, ನನ್ನ ಸ್ನೇಹಿತರೊಬ್ಬ ಮಗ ಸುಮಂತ್ಗಾಗಿ ನಿನ್ನನ್ನು ಕೇಳ್ತಾ ಇದ್ದಾರೆ. ನಿನಗೆ ಯಾವಾಗ ಸರಿ ಎನಿಸುತ್ತೋ ಆಗ ಅವರೊಂದಿಗೆ ಮಾತನಾಡುವಿಯಂತೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದ ಆರತಿಯ ಕೈಗಳು ಸ್ವಲ್ಪ ಹೊತ್ತು ಹಾಗೇ ನಿಂತವು. ಬಳಿಕ ಅವಳು ಅಮ್ಮನತ್ತ ನೋಡುತ್ತಾ, ಅಮ್ಮ, ನನಗೆ ಸ್ವಲ್ಪ ಸಮಯ ಬೇಕು. ಆರತಿ, ನಿನಗೀಗ 30 ವರ್ಷ ಆಯಿತು, ವೆಲ್ ಸೆಟಲ್ಡ್ ಕೂಡ. ಈ ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ನೀನೊಂದ್ಸಲ ಭೇಟಿಯಾಗು. ನೀನು ಓಕೆ ಅಂದ ಬಳಿಕವೇ ಮುಂದುವರಿಯಬಹುದು. ನನಗೀಗ ಏನು ಹೇಳಲು ಆಗುವುದಿಲ್ಲ. ಆದಷ್ಟು ಬೇಗ ನಾನು ನಿಮಗೆ ಈ ಬಗ್ಗೆ ಹೇಳ್ತೀನಿ ಎಂದಳು ಆರತಿ. ಸಂಜೀವಯ್ಯ ಹಾಗೂ ವಿಶಾಲಮ್ಮ ಇಂದಿನ ಕಾಲದ ಪಾಲಕರು. ಅವರಂತೂ ತಮ್ಮ ಇಚ್ಛೆಯನ್ನು ಮಗಳ ಮೇಲೆ ಹೇರುತ್ತಿರಲಿಲ್ಲ. ಅವಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರ ಕೊಡ್ತಾ ಇದ್ರು. ಮಗಳು ಸ್ಟ್ರಾಂಗ್, ಬೋಲ್ಡ್, ಇಂಟೆಲಿಜೆಂಟ್ ಆಗಿದ್ಲು. ಅವಳು ತನ್ನದೇ ಆದ ರೀತಿಯಲ್ಲಿ ಜೀವಿಸುವ ದಿಟ್ಟ ಹುಡುಗಿಯಾಗಿದ್ದಳು. ಆದರೂ ಅವಳು ತನ್ನ ಪೋಷಕರಿಗೆ ಗೌರವ ಕೊಡುವ ಮನೋಭಾವದವಳಾಗಿದ್ದಳು. ತಾಯಿ ವಿಶಾಲಮ್ಮ ಮನಸ್ಸಿನಲ್ಲೇ ಅಂದಾಜಿಸಿದರು, ಏನೋ ವಿಷಯ ಇದೆ, ಆದರೆ ಅವಳು ಮನಸ್ಸು ಬಿಚ್ಚಿ ಹೇಳ್ತಾ ಇಲ್ಲ. ಸದಾ ನಳನಳಿಸುವ ಮುಖದಲ್ಲಿ ಏನೋ ಮೋಡ ಕವಿದ ವಾತಾವರಣವಿದೆ. ಮಗಳನ್ನು ನೋಡುತ್ತಾ, ಸರಿ ಸರಿ, ನೀನು ಆರಾಮವಾಗಿ ಹೊರಡು. ಈ ವಿಷಯವನ್ನು ಫೋನ್ನಲ್ಲೂ ಮಾತನಾಡಬಹುದು ಎಂದರು. ಬೆಂಗಳೂರಿನ ತನ್ನ ಫ್ಲ್ಯಾಟ್ಗೆ ಹಿಂತಿರುಗಿದ ಆರತಿ ಎಲ್ಲಕ್ಕೂ ಮೊದಲು ಗಮನಿಸಿದ ಸಂಗತಿ ಎಂದರೆ ಜಗದೀಶ್ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿದ್ದ. ಏನೋ ಖಾಲಿಯಾಗಿರುವಂತೆ ಭಾಸವಾಯಿತು. ಆದರೆ ಅವಳು ಇಷ್ಟರಲ್ಲಾಗಲೇ ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದಳು. ಆ ವಿಷಯವನ್ನು ಅವಳು ಸ್ವಾಭಾವಿಕವಾಗಿಯೇ ತೆಗೆದುಕೊಂಡಿದ್ದಳು. ಇಷ್ಟು ದಿನ ಜೊತೆಗಿದ್ದವನು ಈಗಿಲ್ಲ. ಅದೇನೋ ದೊಡ್ಡ ವಿಷಯವಲ್ಲ. ಮರೆತು ಬಿಡುವುದು ಕಷ್ಟಕರವಲ್ಲ. ಇಂತಹ ಪೊಳ್ಳು ಸಂಬಂಧಗಳಿಗಾಗಿ ಅವಳು ತನ್ನ ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳಲು ಕಿಂಚಿತ್ತೂ ಇಚ್ಛಿಸಲಿಲ್ಲ. ಇನ್ನು ತಾನು ಬಹಳಷ್ಟು ಸಾಧಿಸಬೇಕಿದೆ. ಅದಕ್ಕಾಗಿಯೇ ಖುಷಿಯಿಂದ ಇರಬೇಕಿದೆ, ಜೀವನ ಜೀವಿಸಬೇಕಿದೆ. ಜಗದೀಶ್ನಂತಹ ವ್ಯಕ್ತಿಗಳ ಜೊತೆ ಜೀವನ ಅಂತ್ಯಗೊಳ್ಳುವುದಿಲ್ಲ ಎಂದು ಯೋಚಿಸಿ ತನ್ನ ಮನಸ್ಸನ್ನು ಕಠೋರ ಮಾಡಿಕೊಂಡ್ಳು. ಆ ವಿಚಾರಗಳನ್ನೆಲ್ಲ ಮನಸ್ಸಿನಿಂದ ತೆಗೆದುಹಾಕಿ ಆರತಿ ಎಂದಿನಂತೆ ಆಫೀಸ್ಗೆ ಹೋದ್ಲು. ಅವಳನ್ನು ನೋಡ್ತಾ ಇದ್ದಂತೆ ರವಿ ಹತ್ರ ಬಂದು, ಜಗದೀಶ್ ತನ್ನ ಗೆಳೆಯನೊಬ್ಬನ ರೂಮ್ನಲ್ಲಿ ಇರಲು ಹೋಗಿದ್ದಾನೆ. ನೀನು ಏನು ಮಾಡಿದೆಯೋ ಅದು ಒಳ್ಳೆಯದೇ ಆಯಿತು ಎಂದು ಹೇಳಿದ. ಮಧ್ಯಾಹ್ನದ ಸಮಯದಲ್ಲಿ ಆಫೀಸ್ನ ಎದುರು ಜಗದೀಶ್ ಮುಖಾಮುಖಿಯಾದ. ಆರತಿಯ ಭಾವನಾರಹಿತ ಮುಖ ನೋಡಿ ಅವನಿಗೆ ಅವಳನ್ನು ಮಾತನಾಡಿಸುವ ಧೈರ್ಯ ಬರಲಿಲ್ಲ. ಕೆಲವು ದಿನಗಳ ಬಳಿಕ ಆರತಿ ತನ್ನ ತಾಯಿ ತಂದೆಯರು ಹೇಳಿದಂತೆ ಸುಮಂತ್ನನ್ನು ಭೇಟಿಯಾಗಲು ನಿರ್ಧರಿಸಿದಳು. ಸುಮಂತ್ ಬೆಂಗಳೂರಿನಲ್ಲಿಯೇ ವಾಸಿಸ್ತಾ ಇದ್ದ. ಇಬ್ಬರು ಗೆಳೆಯರ ಜೊತೆಗೆ ಫ್ಲ್ಯಾಟ್ ಶೇರ್ ಮಾಡಿಕೊಂಡಿದ್ದ. ಮುಂದಿನ ಶನಿವಾರವೇ ಸುಮಂತ್ ತನ್ನ ಅಪ್ಪ ಅಮ್ಮ ತಂಗಿಯೊಂದಿಗೆ ಮೈಸೂರಿನಲ್ಲಿನ ಆರತಿಯ ಮನೆಗೆ ಬಂದ. ಮೊದಲ ಭೇಟಿಯಲ್ಲಿಯೇ ಬಹಳ ಖುಷಿಗೊಂಡರು. ಬೆಂಗಳೂರಿನಲ್ಲಿಯೇ ಉದ್ಯೋಗದಲ್ಲಿದ್ದ ಸುಮಂತ್ ಅಲ್ಲಿಯೇ ಜಾಬ್ ಮಾಡುವ ಹುಡುಗಿಯ ಜೊತೆ ಮದುವೆ ಮಾಡಿಕೊಳ್ಳಲು ಇಚ್ಛಿಸಿದ್ದ. ಇಬ್ಬರು ಮೈಸೂರಿನವರು. ಆಗಾಗ ಇಬ್ಬರೂ ಸೇರಿಯೇ ಮೈಸೂರಿಗೆ ಹೋಗಿ ಬರಬಹುದು ಎಂದೆಲ್ಲ ಯೋಚಿಸ್ತಾ ಇದ್ದ. ಆರತಿ ತನ್ನ ಪೋಷಕರ ಮಾತಿಗೆ ಒಪ್ಪಿಗೆ ಸೂಚಿಸಿದಳು. ಸುಮಂತ್ ಅವಳಿಗೆ ಹಿಡಿಸಿದ್ದ. ತಾನು ಈ ಸಂಬಂಧವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಆರಂಭಿಸಬೇಕೆಂದು ಆರತಿ ಯೋಚಿಸಿದ್ದಳು. ತಾನು ಜಗದೀಶ್ ಜೊತೆಗೆ ಲಿವಿನ್ನಲ್ಲಿದ್ದ ವಿಚಾರವನ್ನು ಸುಮಂತ್ಗೆ ತಿಳಿಸಬೇಕೆಂದು ಅವಳು ಬಯಸಿದ್ದಳು. ಈ ಕುರಿತಂತೆ ಅವಳು ತನ್ನ ಆತ್ಮೀಯ ಸ್ನೇಹಿತ ರವಿಯ ಮುಂದೆ ಪ್ರಸ್ತಾಪಿಸಿದಾಗ, ಅದರ ಅವಶ್ಯಕತೆ ಏನಿದೆ, ನೀನು ಹೇಳುವುದು ಬೇಡ. ಯಾವುದೇ ಹುಡುಗ ಎಷ್ಟೇ ಮಾಡರ್ನ್ ಆಗಿದ್ದರೂ ಅವನು ಇದನ್ನು ಸಹಿಸಿಕೊಳ್ಳಲಾರ ಎಂದು ತಿಳಿಸಿದ. ಯಾಕೆ? ಒಂದು ವೇಳೆ ಅವನು ಯಾವುದಾದ್ರೂ ಹುಡುಗಿ ಜೊತೆ ಲಿವಿನ್ನಲ್ಲಿ ಇದ್ದಿದ್ರೆ ನಾನವನಿಗೆ ಏನನ್ನೂ ಹೇಳುವುದಿಲ್ಲ. ಅವನು ಪ್ರಾಮಾಣಿಕತೆಯಿಂದ ತನ್ನ ಸತ್ಯ ಬಹಿರಂಗ ಮಾಡಿದ್ದಾನೆ ಎಂದು ಖುಷಿ ಪಡುತ್ತೇನೆ ಎಂದಳು ಆರತಿ. ಅರೆ ಆರತಿ, ನೀನು ಎಲ್ಲರಿಗಿಂತ ಭಿನ್ನ, ಎಲ್ಲರಿಗೂ ಅಚ್ಚುಮೆಚ್ಚು ಎಂದು ಆರತಿಯ ಮುಖದಲ್ಲಿ ನಗು ತರಿಸುವ ಪ್ರಯತ್ನ ಮಾಡುತ್ತಾ, ನನ್ನ ಹೆಂಡತಿ ಈಗಲೂ ನನ್ನ ಕಾಲೇಜ್ ಗರ್ಲ್ ಫ್ರೆಂಡ್ ಬಗ್ಗೆ ಹಂಗಿಸುತ್ತಿರುತ್ತಾಳೆ. ಹಾಗಾದ್ರೆ ಈಗ ಹೇಳು ಎಂದ ರವಿ. ಆರತಿ ನಕ್ಕಳು. ಬೊಗಳೆ ಹೊಡಿಬೇಡ, ನನಗೆ ನಿನ್ನ ಹೆಂಡತಿಯ ಬಗ್ಗೆ ಚೆನ್ನಾಗಿ ಗೊತ್ತು. ಅವಳು ತುಂಬಾ ಒಳ್ಳೆಯವಳು. ಹೌದು, ಅದಂತೂ ಸತ್ಯ. ಆದರೆ ಹುಡುಗರು ಈ ವಿಷಯವನ್ನು ಅರಗಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನಿನ್ನ ಹೃದಯ ಶ್ರೀಮಂತಿಕೆ ಅವರಿಗೆ ಅರ್ಥ ಆಗ್ಬೇಕಲ್ಲ. ರವಿ ಅವಳಿಗೆ ಬಹಳಷ್ಟು ತಿಳಿ ಹೇಳಿದ. ಆದರೆ ಆರತಿ ಸುಮಂತ್ನ ಆಹ್ವಾನದ ಮೇರೆಗೆ ಡಿನ್ನರ್ಗೆ ಹೋದ್ಲು. ಆಗ ಆರತಿ ಜಗದೀಶ್ ಬಗ್ಗೆ ಎಲ್ಲ ವಿಷಯ ತಿಳಿಸಿದಳು. ಅವಳ ಮಾತು ಕೇಳಿ ಸುಮಂತ್ ಮುಗುಳ್ನಕ್ಕು,
ಆರತಿ, ನನಗೆ ಈ ಯಾವ ಮಾತುಗಳು ವ್ಯತ್ಯಾಸವಾಗುವುದಿಲ್ಲ. ನನಗೂ 2 ಬ್ರೇಕಪ್ಗಳಾಗಿವೆ. ಏನಾಗಿದೆಯೋ ಅದು ಲೈಫ್, ಹೀಗೆಯೇ ಆಗುತ್ತಿರುತ್ತದೆ. ಈಗ ನೀನು ಸಿಕ್ಕಿರುವೆ, ನಾನು ಖುಷಿಗೊಂಡಿರುವೆ. ಆರತಿಯ ಹೃದಯದ ಮೇಲಿನ ಹೊರೆ ಕಡಿಮೆಯಾಯಿತು. 1-2 ಸಲ ಸುಮಂತ್ನನ್ನು ಭೇಟಿಯಾದ ಬಳಿಕ ಅವಳು ತನ್ನ ತಾಯಿ ತಂದೆಗೆ ತನಗೆ ಮದುವೆಗೆ ಒಪ್ಪಿಗೆ ಇದೆ ಎಂದು ಹೇಳಿದಳು. ಅವಳ ಈ ಹೇಳಿಕೆಗೆ ತಾಯಿ ತಂದೆಗಾದ ಖುಷಿ ಅಷ್ಟಿಷ್ಟಲ್ಲ. 4 ತಿಂಗಳ ಬಳಿಕ ಮದುವೆಯ ದಿನಾಂಕ ಫಿಕ್ಸ್ ಆಯಿತು. ಎರಡೂ ಕುಟುಂಬದವರು ಮದುವೆಯ ಸಿದ್ಧತೆಯಲ್ಲಿ ತೊಡಗಿದರು. ಆರತಿ ಹಾಗೂ ಸುಮಂತ್ ಆಗಾಗ ಭೇಟಿಯಾಗ್ತಾ ಇದ್ರು. ಆಫೀಸ್ನ ವ್ಯಸ್ತ ಕೆಲಸಗಳ ನಡುವೆಯೂ ಚಾಟಿಂಗ್ ಮಾಡ್ತಾ ಇದ್ರು. ಫೋನ್ನಲ್ಲಿಯೂ ಮಾತನಾಡ್ತಾ ಇದ್ರು. ಮದುವೆ ಮೈಸೂರಿನಲ್ಲಿಯೇ ವಿಜೃಂಭಣೆಯಿಂದ ನಡೆಯಿತು. ಇಬ್ಬರ ಕಡೆಯಿಂದ ಸಾಕಷ್ಟು ಸಹೋದ್ಯೋಗಿಗಳು ಮದುವೆಗೆ ಬಂದು ಶುಭ ಹಾರೈಸಿದರು. ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಸುಮಂತ್ ತನ್ನೆಲ್ಲ ಲಗೇಜನ್ನು ಆರತಿಯ ಫ್ಲ್ಯಾಟ್ಗೆ ಶಿಫ್ಟ್ ಮಾಡಿದ. ಇಬ್ಬರಿಗೂ ಬಹಳ ಸಂತೋಷವಾಗಿತ್ತು. ಆರತಿ ಜಗದೀಶ್ನನ್ನು ಸಂಪೂರ್ಣವಾಗಿ ತನ್ನ ಮನಸ್ಸಿನಿಂದ ತೆಗೆದುಹಾಕಿದ್ದಳು. 1-2 ವರ್ಷ ಬಹಳ ಖುಷಿಯಿಂದ ಕಳೆಯಿತು. ಆರತಿ ತನ್ನ ಲೈಫ್ ಬಗ್ಗೆ ಪರಿಪೂರ್ಣ ಸಂತೃಪ್ತಿ ಹಾಗೂ ಸುಖಿಯಾಗಿದ್ದಳು. ರಜೆ ಇದ್ದಾಗಲೆಲ್ಲ ಇಬ್ಬರು ಜೊತೆಯಾಗಿ ಮೈಸೂರಿಗೆ ಹೋಗ್ತಾ ಇದ್ರು. ಇಬ್ಬರು ಪರಸ್ಪರರ ಮನೆಗೆ ಹೋಗುವುದು ಬರುವುದು ನಡೆದೇ ಇತ್ತು. ಈ ಮಧ್ಯೆ ಆರತಿಗೆ 2 ಪ್ರಮೋಷನ್ಗಳು ಸಿಕ್ಕಿದವು. ಈಗ ಅವಳು ಒಳ್ಳೆಯ ಪ್ಯಾಕೇಜ್ನಲ್ಲಿದ್ದಳು. ಆದಷ್ಟು ಬೇಗ ತಾನೇ ಸ್ವತಃ ಫ್ಲ್ಯಾಟ್ ತೆಗೆದುಕೊಳ್ಳುವ ಬಗ್ಗೆ ತನ್ನ ಇಚ್ಛೆ ಬಹಿರಂಗಪಡಿಸಿದಳು. ನೋಡು ಆರತಿ, ನಿನ್ನ ಸಂಬಳ ನನಗಿಂತ ಬಹಳ ಜಾಸ್ತಿ. ನಿನಗೆ ಬೇಕೆಂದರೆ ತೆಗೆದುಕೋ ಎಂದು ಹೇಳಿದ ಸುಮಂತ್. ಆರತಿ ಚಕಿತಳಾಗಿ, ಅರೆ, ಇದರಲ್ಲಿ ನನ್ನ ಹಣ ನಿನ್ನ ಹಣ ಬೇರೆ ಬೇರೆನಾ? ನಮ್ಮದೇ ಆದ ಒಂದು ಪ್ರೀತಿಯ ಮನೆ ಇದ್ರೆ ಒಳ್ಳೆಯದಲ್ವೇ? ಎಷ್ಟು ದಿನ ಅಂತ ಈ ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕಟ್ಟುವುದು ಎಂದು ಕೇಳಿದಳು. ನೋಡು, ನೀನೇ ಇದರ ಬಗ್ಗೆ ಯೋಚಿಸು. ನಾನಂತೂ ನನ್ನ ಸಂಬಳದಿಂದ EMI ಕಟ್ಟಲು ಆಗುವುದಿಲ್ಲ. ನಾನು ಮನೆಗೂ ಕೂಡ ಒಂದಿಷ್ಟು ಹಣ ಕಳಿಸಬೇಕು ಎಂದ ನಿಷ್ಠೂರವಾಗಿ. ಆರತಿ ಸುಮಂತ್ನ ಕೊರಳನ್ನು ತನ್ನೆರಡು ಕೈಗಳಲ್ಲಿ ಬಳಸಿ, ಸರಿ, ನೀನು ನನ್ನ ಜೊತೆಗಿದ್ದು ಫ್ಲ್ಯಾಟ್ ಹೇಗೆ ತೆಗೆದುಕೊಳ್ಳುವುದು ಎಲ್ಲ ನೀನೇ ನೋಡಿ ಹೇಳಬೇಕು ಅಷ್ಟೆ, ಆಗ ಎಲ್ಲ ಸರಿ ಹೋಗುತ್ತದೆ ಎಂದಳು. ಸುಮಂತ್ನ ಸಂಬಳ ಆರತಿಗಿಂತ ಬಹಳ ಕಡಿಮೆ ಇತ್ತು ಎನ್ನುವುದು ನಿಜ. ಆರತಿಗೆ ಪ್ರಮೋಷನ್ ಸಿಕ್ಕಾಗಿನಿಂದ ಅವನ ಪುರುಷ ಅಹಂಗೆ ಪೆಟ್ಟು ಬಿದ್ದಿತ್ತು. ಅವನು ಯಾವಾಗಲೂ ಮುಖ ಉಬ್ಬಿಸಿಕೊಂಡೇ ಇರುತ್ತಿದ್ದ. ಆದರೆ ಆರತಿ ಮಾತ್ರ ಮೊದಲಿನ ಹಾಗೆ ಪ್ರೀತಿಯಿಂದ ಕಾಣುತ್ತಿದ್ದಳು. ಅವನ ಅವಶ್ಯಕತೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿದ್ದಳು. ಅಂದೊಂದು ದಿನ ಅವಳು ಸುಮಂತ್ನ ಬಳಿ, ಸುಮಂತ್, ಆಫೀಸ್ಗೆ ಹೋಗಲು ನಾನು ಒಂದು ಕಾರನ್ನೇಕೆ ತೆಗೆದುಕೊಳ್ಳಬಾರದು ಎಂದು ಯೋಚಿಸ್ತಾ ಇರುವೆ. ಬಸ್ ಆಟೋದಲ್ಲಿ ಹೋಗುವಾಗ ಬಹಳಷ್ಟು ಸಮಯ ತಗುಲುತ್ತದೆ. ನಮಗೆ ವೀಕೆಂಡ್ನಲ್ಲಿ ಮೈಸೂರಿಗೆ ಹೋಗಲು ಕೂಡ ಕಾರು ಉಪಯೋಗವಾಗುತ್ತದೆ ಎಂದು ಹೇಳಿದಳು. ನಿನ್ನ ಹಣ ನಿನಗೆ ಹೇಗೆ ಬೇಕೋ ಹಾಗೆ ಖರ್ಚು ಮಾಡು, ಬೇಕಿದ್ರೆ ಉಳಿತಾಯ ಮಾಡ್ಕೋ, ಅದರಿಂದ ನನಗೇನು ವ್ಯತ್ಯಾಸವಾಗದು ಎಂದು ಹೇಳುತ್ತಾ ಸುಮಂತ್ ಅಲ್ಲಿಂದ ಹೊರಟು ಹೋದ. ಸುಮಂತ್ನ ಬದಲಾದ ನಡವಳಿಕೆಯ ಬಗ್ಗೆ ಆರತಿ ತಲೆ ಹಿಡಿದು ಕುಳಿತಳು. 2 ತಿಂಗಳಲ್ಲಿಯೇ ಆರತಿ ಫ್ಲ್ಯಾಟ್ ಹಾಗೂ ಕಾರು ತೆಗೆದುಕೊಂಡ್ಳು. ಸುಮಂತ್ ಯಾಂತ್ರಿಕವಾಗಿ ಅವಳೊಂದಿಗೆ ಇದ್ದ. ಮತ್ತೆ ಕೆಲವು ದಿನಗಳು ಕಳೆದಾಗ ಸುಮಂತ್ನ ವರ್ತನೆ, ವ್ಯವಹಾರ ಸಾಕಷ್ಟು ಬದಲಾಗಿರುವುದನ್ನು ಆರತಿ ಗಮನಿಸಿದಳು. ಈ ವೀಕೆಂಡ್ ಊರಿಗೆ ಹೋಗೋಣವಾ ಎಂದು ಆರತಿ ಕೇಳಿದಳು. ನೀನೇ ಹೋಗಿ ಎಲ್ಲರನ್ನೂ ಭೇಟಿಯಾಗಿ ಬಾ ಎಂದ. ಕೆಲವೊಮ್ಮೆ ನಾನು ಟೂರ್ ಹೋಗ್ತಾ ಇರುವೆ, 1-2 ದಿನಗಳ ಬಳಿಕ ಬರ್ತೀನಿ ಎಂದು ಹೇಳಿ ಹೊರಟು ಹೋಗ್ತಾ ಇದ್ದ. ಸುಮಂತ್ ಹೊರಗೆ ಹೋದಾಗ ಆರತಿಯನ್ನು ಹೆಚ್ಚು ಕಡಿಮೆ ಮರ್ತೇ ಬಿಡುತ್ತಿದ್ದ. ಅವಳಿಗೆ ಒಂದು ಸಲ ಕೂಡ ಫೋನ್ ಮಾಡ್ತಾ ಇರಲಿಲ್ಲ. ಆರತಿಯೇ ಫೋನ್ ಮಾಡಿದರೆ, ನಾನು ಬ್ಯುಸಿಯಾಗಿರುವೆ, ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಕಟ್ ಮಾಡ್ತಾ ಇದ್ದ. ಸುಮಂತ್ ಬಹಳಷ್ಟು ಬದಲಾಗ್ತಾ ಇದ್ದ. ಅದಕ್ಕೆ ಏನು ಕಾರಣ ಎಂದು ಅವಳಿಗೆ ತಿಳಿಯುವ ಹೊತ್ತಿಗೆ ತಾನು ಮೋಸ ಹೋಗಿದ್ದೇನೆ ಎಂದು ಅವಳಿಗೆ ಭಾಸವಾಗತೊಡಗಿತು. ಅಂದೊಂದು ದಿನ ಬೆಳಿಗ್ಗೆ ಸುಮಂತ್ ಇನ್ನೂ ಮಲಗಿದ್ದ. ಅವನ ಮೊಬೈಲ್ ಸೈಲೆಂಟ್ ಮೋಡ್ನಲ್ಲಿತ್ತು. ಆರತಿ ಫೋನ್ ಕೈಗೆತ್ತಿಕೊಂಡು ನೋಡಿದಾಗ ಕವಿತಾ ಹೆಸರು ಮೇಲಿಂದ ಮೇಲೆ ಸ್ಕ್ರೀನ್ ಮೇಲೆ ಪ್ರತ್ಯಕ್ಷವಾಗ್ತಾ ಇತ್ತು. ಆರತಿ ನಿಧಾನವಾಗಿ ಫೋನ್ ಎತ್ತಿಕೊಂಡು ಬೇರೆ ರೂಮ್ಗೆ ಹೋಗಿ ಹಲೋ ಎಂದಳು. ಫೋನ್ ಕಟ್ಟಾಯಿತು. ಅವಳು ಹಾಗೆಯೇ ಅವರಿಬ್ಬರ ವಾಟ್ಸಪ್ ಚಾಟ್ಗಳನ್ನು ಓದುತ್ತಾ ಹೋದ್ಲು. ಅವರಿಬ್ಬರದ್ದು ಭಾರೀ ಅಫೇರ್ ನಡೀತಾ ಇದೆ ಎನ್ನುವುದು ಅವಳಿಗೆ ಸ್ಪಷ್ಟವಾಯಿತು. ಅವಳ ರಕ್ತ ಕೋಪದಿಂದ ಕುದ್ದು ಹೋಯಿತು. ಸುಮಂತ್ನ ಈವರೆಗಿನ ಶುಷ್ಕ ವರ್ತನೆಗೆ ಏನು ಕಾರಣ ಎಂದು ಈಗ ಅವಳಿಗೆ ಅರ್ಥ ಆಯಿತು. ಅವಳು ಸುಮ್ಮನೆ ಸೋಪಕ್ಕೊರಗಿ ಕಣ್ಣೀರು ಹಾಕಿದಳು. ಮತ್ತೊಮ್ಮೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡ್ಳು. ಸುಮಂತ್ ಹೇಳುವುದನ್ನೇ ಕಾಯ್ತಿದ್ಲು. ಆರತಿ ಕೈಯಲ್ಲಿ ತನ್ನ ಫೋನ್ ಕಂಡು ಬೆಚ್ಚಿಬಿದ್ದ. ಆರತಿಯ ಮುಖವನ್ನು ನೋಡಿ ಅವರಿಗೆ ಎಲ್ಲ ವಿಷಯ ಅರ್ಥವಾಯಿತು. ತನಗೇನೋ ಗೊತ್ತಿಲ್ಲ ಎಂಬಂತೆ,
ಏನಾಯ್ತು ಎಂದು ಕೇಳಿದ. ನೀನೇ ಹೇಳು, ಇದೆಲ್ಲ ಏನ್ ನಡೀತಾ ಇದೆ ಎಂದು ಕೇಳಿದಳು. ನೀನು ಕೂಡ ಮದುವೆಗೆ ಮೊದಲು ಲಿವಿನ್ನಲ್ಲಿ ಇದ್ದೇ ಅಲ್ವಾ ಎಂದು ಹೇಳಿದ. ಅದಂತೂ ಮದುವೆಗೂ ಮೊದಲಿನ ವಿಷಯ. ನಿನಗೆ ನಾನು ಅದನ್ನು ಮೊದಲೇ ತಿಳಿಸಿದ್ದೆ. ಮದುವೆಯ ಬಳಿಕ ನಾನು ನಿನಗೆ ಮೋಸ ಮಾಡಲಿಲ್ವಲ್ಲ, ಈಗ ನೀನು ನನಗೆ ಮೋಸ ಮಾಡ್ತಾ ಇರುವೆ ಎಂದಳು. ವಾಸ್ತವದಲ್ಲಿ ನಾನು ನಿನ್ನಿಂದ ಬೇರೆಯಾಗಲು ಯೋಚಿಸ್ತಾ ಇರುವೆ, ಕವಿತಾಳ ಜೊತೆಗೆ ಮದುವೆಯಾಗಲು ಇಚ್ಛಿಸಿರುವೆ ಎಂದು ನಿಷ್ಠೂರವಾಗಿ ಹೇಳಿದ. ನಿನಗೆ ಸ್ವಲ್ಪವೂ ನಾಚಿಕೆ ಆಗೋದಿಲ್ವೇ ಎಂದು ಆರತಿ ಕೋಪದಿಂದ ಹೇಳಿದ್ಲು. ನಿನಗೆ ಲಿವಿನ್ನಲ್ಲಿದ್ದಾಗ ನಾಚಿಕೆ ಆಗಲಿಲ್ವಾ ಎಂದು ಅವನು ಕೇಳಿದ. ಹಳೆಯ ವಿಷಯವನ್ನು ಈಗ ನೆನಪಿಸಿಕೊಳ್ಳುವ ಉದ್ದೇಶವಾದರೂ ಏನು? ಈಗ ನೀನು ನಿನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ನನ್ನ ಕಡೆ ಬೆರಳು ಮಾಡಿ ತೋರಿಸ್ತಾ ಇರುವೆ. ನಾನು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದೇನೆ. ಈಗ ನಾನು ಮೈಸೂರಿಗೆ ಹೋಗ್ತಾ ಇರುವೆ ಎನ್ನುತ್ತಾ ಆರತಿಯನ್ನು ದುರುಗುಟ್ಟಿ ನೋಡುತ್ತಾ ವಾಶ್ರೂಮ್ಗೆ ಹೋದ. ಆರತಿಗೆ ಇದೆಲ್ಲ ಏನಾಯಿತು ಎಂದು ಯೋಚನೆ ಮಾಡುವಂತಾಯಿತು. ತಾನೇ ಒಳಗೊಳಗೆ ಅಫೇರ್ನಲ್ಲಿದ್ದೇನೆ, ನನ್ನ ಮೇಲೆ ಗೂಬೆ ಕೂರಿಸುವಂತೆ ಮಾತನಾಡ್ತಾ ಇದ್ದಾನೆ. ಮನೆ ಕೆಲಸದವಳು ಬಂದ ಬಳಿಕ ಅವಳು ಸುಮಂತ್ಗೆ ಹೇಳದೆ ಆಫೀಸ್ಗೆ ಹೊರಟು ಬಿಟ್ಲು. ಆಫೀಸ್ನಲ್ಲಿ ರವಿ ಅವಳ ಮುಖದಲ್ಲಾದ ಬದಲಾವಣೆ ಕಂಡು ಅವಳನ್ನು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ನಿನ್ನ ಈ ಸ್ಥಿತಿಗೆ ಏನು ಕಾರಣ ಎಂದು ಕೇಳಿದ. ಬಹಳ ಹೊತ್ತಿನಿಂದ ತಡೆ ಹಿಡಿದಿದ್ದ ಕಣ್ಣೀರು ಗೆಳೆಯನ ಆಪ್ತ ಧ್ವನಿ ಕೇಳಿ ಒಮ್ಮೆಲೆ ಕಟ್ಟೆಯೊಡೆದು ಹೊರಬಂದಿತು. ಅಷ್ಟರಲ್ಲಿ ಅವರ ಇನ್ನೊಬ್ಬ ಗೆಳತಿ ಸಂಧ್ಯಾ ಅಲ್ಲಿಗೆ ಬಂದ್ಲು. ಆರತಿಯ ವಿಷಯ ಕೇಳಿ ಅವಳು ದಿಗ್ಮೂಢಳಾದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಮೂವರು ತಮ್ಮ ಕ್ಯಾಬಿನ್ಗಳಿಗೆ ಬಂದು ಕೆಲಸದಲ್ಲಿ ಮಗ್ನರಾದರು. ಆರತಿಯ ಹೃದಯಕ್ಕೆ ನೆಮ್ಮದಿಯೇ ಇರಲಿಲ್ಲ. ಒಂದಾದ ಬಳಿಕ ಮತ್ತೊಂದು ಆಘಾತ. ಈಗ ನಾನೇನು ಮಾಡಬೇಕು? ಈ ಸಂಬಂಧವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕಾ? ಒಬ್ಬರನ್ನು ನಾವು ಬಲವಂತವಾಗಿ ಹೇಗೆ ತಾನೇ ಒಂದೆಡೆ ಕಟ್ಟಿ ಹಾಕಲು ಸಾಧ್ಯ? ಇದು ಪ್ರೀತಿ, ನಂಬಿಕೆಯ ಸಂಬಂಧ. ಈಗ ಅದ್ಯಾವುದೂ ಉಳಿದಿಲ್ಲ. ಅವಳು ತನ್ನ ಸ್ವಾಭಿಮಾನವನ್ನು ಪಣಕ್ಕಿಟ್ಟು ಬಲವಂತವಾಗಿ ಈ ಸಂಬಂಧವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಮುಂದೇನಾಗುತ್ತದೋ ಆಗಲಿ, ಈ ಸಂಬಂಧ ಕಡಿದುಕೊಳ್ಳುವುದೇ ಸರಿ. ರಾತ್ರಿ ಅವಳು ಮನೆಗೆ ಬಂದಾಗ ಸುಮಂತ್ ಅಲ್ಲಿಂದ ತನ್ನೆಲ್ಲ ಸಾಮಾನುಗಳನ್ನು ಚೆನ್ನಾಗಿ ಪ್ಯಾಕ್ ಮಾಡಿಕೊಂಡು ಹೊರಟು ಹೋಗಿದ್ದ. ಕೆಲವು ದಿನಗಳ ಬಳಿಕ ಅವಳ ಕೈಗೆ ಡೈವೋರ್ಸ್ ಪೇಪರ್ ಬಂದಾಗ ಅವಳಿಗೆ ಅಳು ಒತ್ತರಿಸಿ ಬಂದಿತು. ಇದೆಲ್ಲ ಏನು? ಎಲ್ಲ ಛಿದ್ರವಾಗಿ ಹೋಯಿತಲ್ಲ, ಇದರಲ್ಲಿ ತನ್ನದೇನೋ ತಪ್ಪಿತ್ತು ಎಂದು ಅವಳು ಯೋಚಿಸಿದಳು. ಸುಮಂತ್ ಅವಳಿಗೆ ಫೋನ್ ಮಾಡಿ, ಬೇಗ ಸಹಿ ಹಾಕಿ ಕಳಿಸು. ನಾನು ಕೋರ್ಟ್ನಲ್ಲಿ ನೀನೊಬ್ಬ ಚಾರಿತ್ರ್ಯಹೀನ ಹೆಂಗಸು, ನೀನು ಲಿವಿನ್ನಲ್ಲಿ ಸಾಕಷ್ಟು ಸಮಯ ಇದ್ದೆ, ಅದರ ಬಗ್ಗೆ ನನಗೆ ತಿಳಿಸಿಲ್ಲ ಎಂದು ಹೇಳಿರುವೆ. ಆದರೆ ನಾನು ನಿನಗೆ ಮೊದಲೇ ಈ ವಿಷಯ ತಿಳಿಸಿದ್ನಲ್ಲ, ಆಗ ನಿನಗೆ ಅದರ ಬಗ್ಗೆ ಯಾವುದೇ ಆಕ್ಷೇಪಗಳು ಇರಲಿಲ್ಲ ಅಲ್ವಾ? ಆದರೆ ನಿನ್ನ ಬಳಿ ಹಾಗೆ ಹೇಳಿದೆ ಅನ್ನುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಆರತಿ ಮುಂದೇನೂ ಮಾತನಾಡಲಿಲ್ಲ. ಮರುದಿನ ಅವಳು ಈ ವಿಷಯವನ್ನು ರವಿ ಹಾಗೂ ಸಂಧ್ಯಾರ ಮುಂದೆ ಹೇಳಿ ತಲೆ ಹಿಡಿದುಕೊಂಡು ಕುಳಿತಳು. ಬಳಿಕ ಸಂಧ್ಯಾ ಕೇಳಿದಳು, ನೀನು ಸುಮಂತ್ಗೆ ಜಗದೀಶ್ ಜೊತೆಗಿನ ಸಂಬಂಧದ ಬಗ್ಗೆ ಹೇಗೆ ತಿಳಿಸಿದ್ದೆ? ಭೇಟಿಯಾದಾಗ ಹೇಳಿದ್ದೆ, ಮತ್ತೆ ಚಾಟಿಂಗ್ ಮೂಲಕ ಈ ಬಗ್ಗೆ ವಿಷಯ ಹಂಚಿಕೊಂಡಿದ್ದೆ ಎಂದು ಹೇಳಿದಳು. ಚಾಟ್ ಡೀಟೇಲ್ಸ್ ಎಲ್ಲಿದೆ? ಅವನ್ನು ನಾನು ಡಿಲೀಟ್ ಮಾಡ್ತಾ ಇರ್ತೀನಿ. ಚಾಟ್ಗಳನ್ನು ಡಿಲೀಟ್ ಮಾಡುವ ಅಭ್ಯಾಸದ ಬಗ್ಗೆ ಸುಮಂತ್ಗೂ ಗೊತ್ತಿತ್ತು. ಈಗ ರಾಜಕೀಯದಲ್ಲೂ ಡ್ರಗ್ ಕೇಸ್ಗಳಲ್ಲಿಯೂ ಹಳೆಯ ಚಾಟ್ಗಳನ್ನೆಲ್ಲ ಜಾಲಾಡುತ್ತಾರೆಂದರೆ ನಿನ್ನ ಹಳೆಯ ಚಾಟ್ ಮೆಸೇಜ್ಗಳನ್ನು ಪುನಃ ಪಡೆಯಲು ಕಷ್ಟ ಇಲ್ಲ. ನನ್ನ ಬಳಿ ಕವಿತಾ ಹಾಗೂ ಸುಮಂತ್ ಅಫೇರ್ನ ಪುರಾವೆ ಇವೆ. ಅವರಿಬ್ಬರ ಚಾಟ್ ಓದಿದಾಗ ಅವುಗಳ ಸ್ಕ್ರೀನ್ಶಾಟ್ ತೆಗೆದುಕೊಂಡಿರುವೆ. ಹಾಗೆ ಮಾಡಿ ನೀನು ಒಳ್ಳೆಯ ಕೆಲಸ ಮಾಡಿದೆ. ಕೋಪದಲ್ಲಿ ಪ್ರಜ್ಞೆ ಕಳೆದುಕೊಳ್ಳಲಿಲ್ಲ. ಒಂದೊಳ್ಳೆಯ ಕೆಲಸ ಮಾಡಿದೆ. ಚಾಮರಾಜಪೇಟೆಯಲ್ಲಿ ನನ್ನ ಕಸಿನ್ ಸುನೀಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ. ನಾನು ಅವರ ಜೊತೆ ಮಾತನಾಡ್ತೇನೆ. ನಿನ್ನ ಹಳೆಯ ಚಾಟ್ಗಳನ್ನು ಪುನಃ ತೆಗೆದುಕೊಡಲು ನೆರವಾಗ್ತಾರೆ. ಇದರಿಂದ ವಿಚ್ಛೇದನಕ್ಕೆ ಹೊಸ ತಿರುವು ಸಿಗುತ್ತದೆ. ಅವನು ಕಾಯಮಾಗಿ ನೆನಪಿಟ್ಟುಕೊಳ್ಳುತ್ತಾನೆ. ಸಂಧ್ಯಾ ಆ ದಿನ ಸುನೀಲ್ಗೆ ವಿಷಯ ತಿಳಿಸಿದಳು. ನಿನಗೆ ಸಾಧ್ಯವಾದ ನೆರವು ಕೊಡುವೆ ಎಂದು ಇನ್ಸ್ಪೆಕ್ಟರ್ ಸುನೀಲ್ ಭರವಸೆ ಕೊಟ್ಟರು. ರವಿ ಹಾಗೂ ಸಂಧ್ಯಾ ಆರತಿಯ ನೆರವಿಗೆ ನಿಂತರು. ಈ ವೀಕೆಂಡ್ನಲ್ಲಿ ಮೈಸೂರಿಗೆ ಹೋದಾಗ ಆರತಿ ತನ್ನ ತಂದೆ ತಾಯಿಗೆ ವಿಷಯ ತಿಳಿಸುವ ಬಗ್ಗೆ ನಿರ್ಧಾರ ಮಾಡಿದಳು. ಈವರೆಗೂ ಆರತಿ ತನ್ನ ಅಪ್ಪ ಅಮ್ಮನಿಗೆ ಈ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಕೊಟ್ಟಿರಲಿಲ್ಲ. ಈಗ ಸುಮಂತ್ ಹೆಚ್ಚು ಕಡಿಮೆ ಸಂಪರ್ಕರಹಿತ ಆಗಿಬಿಟ್ಟಿದ್ದ. ಯಾವಾಗಲಾದ್ರೊಮ್ಮೆ ವಿಚ್ಛೇದನದ ಬಗ್ಗೆ ಮೆಸೇಜ್ ಮಾಡುತ್ತಿದ್ದ. ಸಂಜೀವಯ್ಯ ಮತ್ತು ವಿಶಾಲಮ್ಮ ಮಗಳಿಂದ ವಿಷಯ ತಿಳಿದು ತಲೆ ಹಿಡಿದು ಕುಳಿತುಕೊಂಡರು.
ಏನು ಮಾತನಾಡಬೇಕೆಂದು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇಬ್ಬರಿಗೂ ಜಗದೀಶ್ ಬಗ್ಗೆ ಗೊತ್ತಾಗಿದ್ದು ಆಗಲೇ. ಅದರ ಬಗ್ಗೆ ಅವರು ಏನು ತಾನೇ ಹೇಳಲು ಸಾಧ್ಯ ಇತ್ತು? ಮಕ್ಕಳು ಸ್ವಾವಲಂಬಿಗಳಾಗಿ ತಮ್ಮ ನಿರ್ಧಾರ ತಾವೇ ಕೈಗೊಂಡಾಗ ತಿಳುವಳಿಕೆಯುಳ್ಳ ಪೋಷಕರು ಏನು ಹೇಳಿದರೂ ಅದರಿಂದ ಏನು ಪ್ರಯೋಜನವಾಗದು. ಜಗದೀಶ್ ಮತ್ತು ಸುಮಂತ್ರಿಂದ ಮಗಳಿಗೆ ಕಹಿ ಅನುಭವ ಆಗಿದೆ. ಪ್ರೀತಿಯ ಮಗಳು ತಿಳುವಳಿಕೆಯುಳ್ಳವಳು, ಅವಳೀಗ ದುಃಖದಲ್ಲಿದ್ದಾಳೆ. ಬುದ್ಧಿ ಹೇಳುವ ಸಮಯ ಇದಲ್ಲ ಎಂದು ಅವರಿಗೆ ಅನಿಸಿತು. ಈ ಸಮಯದಲ್ಲಿ ಅವಳಿಗೆ ಪೋಷಕರ ಬೆಂಬಲ ಬೇಕು. ಅಂದಹಾಗೆ ಸುಮಂತ್ ತಪ್ಪು ಮಾಡ್ತಿದ್ದಾನೆ. ಜಗದೀಶ್ನ ವಿಷಯ ಅವರಿಗೆ ವಿಚಿತ್ರವೆನಿಸಿತು. ಆದರೆ ಅವರೀಗ ಮಗಳ ಬೆಂಬಲಕ್ಕೆ ನಿಂತಿದ್ದರು. ನಾನು ಇವತ್ತೇ ವಕೀಲರ ಜೊತೆ ಮಾತನಾಡ್ತೀನಿ ಎಂದು ತಂದೆ ಸಂಜೀವಯ್ಯ ಹೇಳಿದರು. ವಿಶಾಲಮ್ಮ ಸುಮಂತ್ನ ತಾಯಿ ತಂದೆಯ ಜೊತೆ ಮಾತನಾಡಿ ಭೇಟಿಯಾಗಲು ತಿಳಿಸಿದರು. ಆದರೆ ಅವರು ಆರತಿಯನ್ನೇ ಚಾರಿತ್ರ್ಯಹೀನ ಹುಡುಗಿ ಎಂದು ಹೇಳುತ್ತಾ ಸಾಕಷ್ಟು ಅವಮಾನ ಆಗುವಂತೆ ಮಾತನಾಡಿದರು. ಆಗಲೇ ಈ ಸಂಬಂಧ ಉಳಿಯಲಾರದು ಎಂಬುದು ತಾಯಿಗೆ ಖಾತ್ರಿಯಾಯಿತು. ರವಿ ಹಾಗೂ ಸಂಧ್ಯಾ ಆರತಿಯ ಜೊತೆ ಸತತ ಸಂಪರ್ಕದಲ್ಲಿದ್ದರು. ಇನ್ಸ್ಪೆಕ್ಟರ್ ಸುನೀಲ್ ಅವಳಿಗೆ ಧೈರ್ಯದಿಂದ ಇರುವಂತೆ ಸಲಹೆ ನೀಡಿದರು. ಆರತಿ ಬಹಳಷ್ಟು ಯೋಚನೆ ಮಾಡಿ ಸುಮಂತ್ಗೆ ಫೋನ್ ಮಾಡಿ, ಸುಮಂತ್, ನಾನೀಗ ಮೈಸೂರಿನಲ್ಲಿಯೇ ಇದ್ದೇನೆ. ನಾಳೆ ಬೆಳಗ್ಗೆ ಹೊರಡಬೇಕು. ನಾನಿವತ್ತು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು. ಕೆಫೆ ಕಾಫಿ ಡೇಯಲ್ಲಿ ಸಂಜೆ 5 ಗಂಟೆಗೆ ಭೇಟಿಯಾಗಲು ಬರ್ತೀಯಾ ಎಂದು ಕೇಳಿದಳು. ಸರಿ, ಬರ್ತೀನಿ. ಸುಮಂತ್ ಏನು ಯೋಚಿಸಿ ಬರಲು ಒಪ್ಪಿದ್ನೋ ಗೊತ್ತಿಲ್ಲ. ಆರತಿ ತನ್ನ ತಾಯಿ ತಂದೆಗೆ ತಿಳಿಸದೆಯೇ ಅವನನ್ನು ಭೇಟಿಯಾಗಲು ಹೋದ್ಲು. ಅವಳ ಹೃದಯದಲ್ಲಿ ಅವಮಾನ ಹಾಗೂ ಕ್ರೋಧ ಮಡುಗಟ್ಟಿ ನಿಂತಿತ್ತು. ಅದನ್ನು ಹೊರಹಾಕಲು ಇಂದು ಅವಳಿಗೆ ಅವಕಾಶ ಸಿಕ್ಕಿತ್ತು. ಟೇಬಲೊಂದರ ಮುಂದೆ ಕುಳಿತು ಸುಮಂತ್ ಗೆಲುವಿನ ಹಾಗೂ ನಾಚಿಕೆಗೆಟ್ಟ ಭಾವದಿಂದ ಮುಗುಳ್ನಕ್ಕ. ಅವಳು ಕುಳಿತುಕೊಳ್ಳುತ್ತಲೇ, ನೋಡು, ಇಲ್ಲಿ ಗೋಳಾಡೋದು ಬೇಡ. ನನಗೆ ದೀನ ಹುಡುಗಿಯರಂದ್ರೆ ಆಗುವುದಿಲ್ಲ ಎಂದು ಹೇಳಿದ. ಅವನ ಮಾತು ಕೇಳ್ತಾ ಇದ್ದಂತೆ ಅವಳ ಹೃದಯದಲ್ಲಿ ಮಡುಗಟ್ಟಿದ್ದ ರೋಷ ಕ್ಷಣಾರ್ಧದಲ್ಲಿ ಜ್ವಾಲಾಮುಖಿಯಂತೆ ಹೊರಹೊಮ್ಮಿತು. ಅವಳು ಗಡುಸಾಗಿ, ನನಗೂ ಮೋಸ ಮಾಡುವ ಜನರೆಂದರೆ ಇಷ್ಟ ಆಗುವುದಿಲ್ಲ. ನಾನು ನಿನಗೆ ಹೇಳಲು ಬಂದಿರುವುದು ಇಷ್ಟೇ. ವಿಚ್ಛೇದನದ ಪೇಪರ್ಗಳಿಗೆ ಸಹಿ ಹಾಕ್ತೀನಿ. ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವೆ ಎಂದಳು. ಅವಳ ಧ್ವನಿಯಲ್ಲಿದ್ದ ಧೈರ್ಯ ಹಾಗೂ ತಿರಸ್ಕಾರಕ್ಕೆ ಅವನು ಬೆಚ್ಚಿಬಿದ್ದು, ಎಂತಹ ಸಿದ್ಧತೆ ಎಂದು ಕೇಳಿದ. ಕೋರ್ಟ್ನಲ್ಲಿ ನೀನು ನನ್ನನ್ನು ಚಾರಿತ್ರ್ಯಹೀನಳು ಎಂದು ಹೇಳಿದ್ದೆ ಅಲ್ವಾ? ನಾನು ನಿನ್ನ ಹಾಗೂ ಕವಿತಾಳ ನಡುವಿನ ಚಾಟ್ ಮತ್ತು ಫೋಟೋಗಳನ್ನು ತೆಗೆದಿರಿಸಿದ್ದೇನೆ. ಜೊತೆಗೆ ನಿನ್ನ ಹಾಗೂ ನನ್ನ ನಡುವಿನ ಚಾಟ್ಗಳನ್ನು ಇನ್ಸ್ಪೆಕ್ಟರ್ ಸುನೀಲ್ ತೆಗೆಸಿದ್ದಾರೆ. ಅದನ್ನು ನಾನು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತೇನೆ. ಇದರಿಂದ ಸ್ಪಷ್ಟವಾಗುವ ಸಂಗತಿ ಎಂದರೆ, ಜಗದೀಶ್ನ ಬಗ್ಗೆ ನಾನು ನಿನಗೆ ಮೊದಲೇ ಸ್ಪಷ್ಟಪಡಿಸಿದ್ದೆ. ಆದರೆ ಅದರ ಬಗ್ಗೆ ನಿನಗೆ ಆಗ ಯಾವುದೇ ಆಕ್ಷೇಪಗಳಿರಲಿಲ್ಲ. ನಿನ್ನ ಬಗ್ಗೆ ಕೋರ್ಟ್ನಲ್ಲಿ ಎಂತೆಂಥ ವಿಷಯಗಳು ಪ್ರಸ್ತಾಪ ಆಗುತ್ತದೆ ಅಂದರೆ, ಮುಂದಿನ ದಿನಗಳಲ್ಲಿ ನೀನು ಯಾವುದೇ ಹುಡುಗಿಗೆ ಮೋಸ ಮಾಡಲು ಆಗುವುದೇ ಇಲ್ಲ. ನಾನು ದುರ್ಬಲ ಹುಡುಗಿಯಲ್ಲ. ನೀನು ನನ್ನಿಂದ ಬೇರ್ಪಡುವುದರಿಂದ ನನಗೆ ಯಾವುದೇ ಖೇದವಿಲ್ಲ. ನಿನ್ನಂಥವನಿಂದ ಬೇರ್ಪಟ್ಟು ನಾನು ಸದಾ ಸುಖಿ ಎಂದು ಭಾವಿಸುವೆ. ಜೀವನದ ಓಟದಲ್ಲಿ ಪುನಃ ನಾನು ಓಡಲು ಸನ್ನದ್ಧಳಾಗಿದ್ದೇನೆ. ಕೋರ್ಟ್ನಲ್ಲಿ ನಮ್ಮ ವಕೀಲರ ಜೊತೆ ಭೇಟಿಯಾಗೋಣ ಎಂದು ಮುಗುಳ್ನಗುತ್ತಾ ಎದ್ದು ನಿಂತಳು ಆರತಿ. ಮತ್ತೆ ಏನೋ ನೆನಪಾಗಿ ವೇಟರ್ ಕಡೆ ಸನ್ನೆ ಮಾಡುತ್ತಾ ಬಿಲ್ ಕೇಳಿ ಸುಮಂತ್ನತ್ತ ತಿರುಗಿ, ಕಾಫಿ ಸಾಕಷ್ಟು ತಣ್ಣಗಾಗಿತ್ತು. ಮೇಲಾಗಿ ಅದನ್ನು ಕುಡಿಯಲೂ ಇಲ್ಲ. ಆದರೆ ಇವತ್ತು ಪುನಃ ನನ್ನ ಆತ್ಮವಿಶ್ವಾಸ ಕಂಡು ನಿನ್ನಂಥ ಜಗದೀಶ್ನಂತಹ ಪುರುಷರ ಕಂಗೆಟ್ಟ ಮುಖ ನೋಡಲು ಬಹಳ ಖುಷಿಯಾಗುತ್ತದೆ ಎಂದು ಹೇಳುತ್ತಾ ಕಾಫಿ ಬಿಲ್ ಕೊಟ್ಟು ಅಲ್ಲಿಂದ ಹೊರಟು ಹೋದ್ಲು. ಸುಮಂತ್ ಮುಂಬರುವ ಬಿರುಗಾಳಿ ನೆನೆಸಿ ತತ್ತರಿಸಿ ಹೋಗಿ ಹಾಗೇ ಕುಳಿತಿದ್ದ. ಕೊನೆಗೂ ಆ ಕೇಸ್ನಲ್ಲಿ ಆರತಿಗೆ ಜಯ ಸಿಕ್ಕಿತು. ಸುಮಂತ್ನ ಸುಳ್ಳು ಬಯಲಾಗಿ ನ್ಯೂಸ್ ವಾಹಿನಿಯಲ್ಲಿ ಸುದ್ದಿಯಾಯಿತು. ತೀವ್ರವಾಗಿ ಅವಮಾನಕ್ಕೊಳಗಾದ. ಕವಿತಾ ಕೂಡ ಭವಿಷ್ಯದ ದೃಷ್ಟಿಯಿಂದ ಆತನನ್ನು ಬಿಟ್ಟು ಹೋದ್ಲು. ಎಲ್ಲವನ್ನೂ ಕಳೆದುಕೊಂಡ ಆತ ಮಾನಸಿಕವಾಗಿ ಕುಗ್ಗಿ ಹೋದ. ಇತ್ತ ಆರತಿ ಮತ್ತೆ ಯಾವುದೇ ಪುರುಷನ ಸಂಗ ಬಯಸದೆ ತನ್ನ ದುಡಿಮೆಯನ್ನು ವೃದ್ಧ ಹಾಗೂ ಮಕ್ಕಳ ಕಲ್ಯಾಣಕ್ಕೆ ಮೀಸಲಿಟ್ಟು ಅದರಲ್ಲಿ ಖುಷಿ ಕಂಡಳು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.